ವೀಣೆಯಿಂದ ನಾದವು ಒಡೆದು ವೀಣೆಯಿಂದ ನಾದವು ನಿಡಿದ ಎನ್ನ ಹೃದಯದಿಂದ ಒಲುಮೆ ಚಿಮ್ಮ ಬಲ್ಲುದೇ ನಿಡಿದ ಎನ್ನ ಹೃದಯದಿಂದ ನಿಡಿದ ಎನ್ನ ಹೃದಯದಿಂದ ಒಲುಮೆ ಚಿಮ್ಮ ಬಲ್ಲುದೇ ನಿಡಿದ ಎನ್ನ ಹೃದಯದಿಂದ ಒಲುಮೆ ಚಿಮ್ಮ ಬಲ್ಲುದೇ ಒಲವು ಮೂಡದಿರಲು ಮದುವೆಯೇಕೆ 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 ಮೂಡದಿರಲು ಮದುವೆಯೇಕೆ ಸಲ್ಲದಿ ಕೃತಿ ನನಗೊಂದೇ ಮದುವೆ ಇದುವೆ ನಮ್ಮ ಸಂಸ್ಕೃತಿ ಲಲನೆ ಒಂದೇ ಮದುವೆ ಇದುವೆ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಇದುವೆ ನಮ್ಮ ಸಂಸ್ಕೃತಿ ಒಲವು ಮೂಡದಿರಲು ಮದುವೆಯೇಕೆ 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 ಸಲ್ಲದಿ ಕೃತಿ ನನಗೊಂದೇ ಮದುವೆ ಇದುವೆ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಒಡೆದು ಹೋದ ವೀಣೆಯಿಂದ ಒಡೆದು ಹೋದ ವೀಣೆಯಿಂದ ನಾದ ಬೊಮ್ಮ ಬಲ್ಲುದೆ ಇಲ್ಲ, ಮತ್ತೊಮ್ಮೆ ಅಂಥ ಮಾತುಗಳನ್ನು ಆಡಬೇಡ ಗೆಳತಿ. ಯಾವ ಹೆಣ್ಣಾದರೂ ತನ್ನ ಬದುಕಿನ ಒಂದು ಮದುವೆ ಆಗುತ್ತದೆ ಎನ್ನುವುದಾದರೆ ಸುಂದರ ಸ್ವಪ್ನವನ್ನು ಕಟ್ಟಿಕೊಂಡಿರುತ್ತಾರೆ ತನ್ನ ಗದಿಗರೆಯಲ್ಲಿ. ಆದರೆ ಮದುವೆಯಾದ ನಂತರದಲ್ಲಿ ಹೆಣ್ಣಿಗೆ ಅದೇ ಮಸಣವಾಗುತ್ತದೆ, ಬೆಂಕಿಯಾಗುತ್ತದೆ ಅಂತಾದರೆ ಕಟ್ಟಿಕೊಂಡ ಸ್ವಪ್ನ ಎಲ್ಲವೂ ಹಾಳಾಗಿ ಹೋಗುವುದಿಲ್ಲವೇ? ನಾನು ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಮದುವೆಯ ಸುಂದರ ಕನಸನ್ನು ಕಂಡವಳು, ಕನಸನ್ನು ಕಟ್ಟಿಕೊಂಡವಳು. ಪ್ರಥಮ ರಾತ್ರಿಯ ದಿನದಂದು ಗಂಡನಲ್ಲಿ ನನ್ನ ಅಂತರಂಗವನ್ನು ಹಂಚಿಕೊಳ್ಳಬೇಕು, ಗಂಡನಲ್ಲಿ ಬೆರೆಯಬೇಕು, ನಾವಿಬ್ಬರು ಒಂದಾಗಬೇಕಿರುವುದಾಗಿ ಕನಸನ್ನು ಕಂಡರೆ ನನ್ನ ಕೊರಳಿಗೆ ಕಟ್ಟಿದ ಮಾಂಗಲ್ಯ ಎನ್ನುವುದು ನಮ್ಮ ಸಂಬಂಧವನ್ನು ಬೆಸೆಯಲಿ ಇಲ್ಲ, ಬದಲಾಗಿ ನನ್ನ ಕೊರಳದಿಂದ ಮಾಂಗಲ್ಯದ ಹೊರಗೆ ಬಿತ್ತು. ಇಂಥ ದೌರ್ಭಾಗ್ಯವಂತ ಹೆಣ್ಣದಾರು ಅದೆಲ್ಲವನ್ನು ನೋಡಿ ಸಾಕಾಗಿ ಹೋದ ನನ್ನ ಪಾಲಿಗೆ ಮತ್ತೆ ಮದುವೆಯಗಳು ಒಡೆದು ಹೋದಂತಹ ವೀಣೆಯಿಂದ ಯಾವ ವೈಣಿಕರು ನಾದವನ್ನು ಹೊರಹೊಮ್ಮಿಸುವುದಕ್ಕೆ ಸಾಧ್ಯವೇ ಇಲ್ಲ, ಕರ್ಕಶವೇ ಆಗುತ್ತದೆ. ಅವ ಎಷ್ಟೇ ಒಳ್ಳೆಯ ವೈಣಿಕರಾದರೂ ಅದರಿಂದ ನಾದ ಹೊರ ಹೊಮ್ಮಲಾರದು. ನೋಡು, ಮದುವೆ ಬೇಡ ಅಂತ ಹೇಳುವುದಕ್ಕೆ ಕಾರಣ ಏನು? ಮದುವೆಯಾಗಬೇಕು ಅಂತಾದರೆ ಕೇವಲ ದೇಹಗಳು ಒಂದಾಗುವುದಲ್ಲ, ಮನಸ್ಸು ಒಂದಾಗಬೇಕು. ಮನಸ್ಸಿನಲ್ಲಿ ಮದುವೆಯ ಬಗ್ಗೆ ಕುರಿತಾದಂತಹ ಪ್ರೀತಿಯೇ ಒಡಮೂಡುವುದಿಲ್ಲ ಅಂತಾದರೆ ಮದುವೆಯಾಗಿ ಏನು ಪ್ರಯೋಜನವಾಗುತ್ತದೆ ಹೇಳು ಗೆಳತಿ? ನಮ್ಮ ದೇಶದ ಭವ್ಯ ಸಂಸ್ಕೃತಿ ಏನು ಅದನ್ನು ಚೆನ್ನಾಗಿ ಅರಿತುಕೊಳ್ಳುವುದೇನು? ನಾವು ಆಡುವುದಕ್ಕೂ ಮತ್ತೊಬ್ಬರಿಗೆ ಹೇಳುವುದಕ್ಕೂ ನಮ್ಮ ದೇಶದಲ್ಲಿ ಮತ್ಯಾವ ಮಾತು ಉಳಿದಿಲ್ಲ. ಹಿರಿಯರು ಆಡಿದಂತಹ ಮಾತನ್ನ ನೆರವೇರಿಸುವುದು ನಮಗೆ ಅಗತ್ಯ ಉಂಟು. ಅಂತಹ ಮಾತನ್ನು ನಾವು ನೆರವೇರಿಸಲಿಲ್ಲ ಅಂತಾದ್ರೆ ಹುಟ್ಟಿಯಾದ್ರೆ ಏನು ಪ್ರಯೋಜನವಾಗುತ್ತದೆ? ದಾರಿಗೆ ಒಂದೇ ಕೊನೆ, ಬಾಳೆಗೆ ಒಂದೇ ಕೊನೆ, ರಾಗಿಗೆ ಒಂದೇ ತಲೆ. ಹಾಗೆ ಈ
ಭಾರತೀಯ ನಾರಿಗೆ ಒಂದೇ ಒಂದು ಮದುವೆ ಇದು